ವಿರೋಧ ಪಕ್ಷಗಳ ಏನು ಪ್ರಶ್ನೆಗಳಿಗೆ ಉತ್ತರವನ್ನ ಅವರು ಕೊಟ್ಟಿದ್ದಾರೆ. ಕಿರಣ್ ರಿಜಿಜು ಅದರ ಬಗ್ಗೆ ಬ್ರೀಫ್ ಮಾಡಿದ್ದಾರೆ. ಹೇಗಿದೆ, ನಮ್ಗೆ ಎಷ್ಟು ದಿನ ಸ್ಟಾಕ್ ಇದೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ಈ ಕ್ರೈಸಿಸ್ ಅನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ದೀವಿ, ಗ್ಯಾಸ್ ಪರಿಸ್ಥಿತಿ ಏನು, ಅಥವಾ ಪೆಟ್ರೋಲ್ ಡೀಸೆಲ್ ಪರಿಸ್ಥಿತಿ ಏನು, ಪೆಟ್ರೋಲ್ ಡೀಸೆಲ್ ಬೆಲೆ ಏನಾದ್ರೂ ಏರಿಕೆ ಮಾಡ್ತೀರಾ, ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ನಮ್ಮ ನಿಲುವೇನು, ನಾವ್ ಯಾರ ಪರ ಯಾರ ವಿರುದ್ಧ, ಅಥವಾ ನಾವ್ಯಾಕೆ ಒಂದು ಪಕ್ಕ ಸ್ಟ್ಯಾಂಡ್ ತಗೊಳಕ್ ಆಗ್ತಾ ಇಲ್ವಾ, ಅಥವಾ ನಮ್ಮ ಈ ನೀತಿ ಏನಿದೆ ಇದು ತಟಸ್ಥ ನೀತಿನೇನಾ, ಈ ರೀತಿ ಹಲವಾರು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ. ಬಟ್ ದ ಪಾಯಿಂಟ್ ಈಸ್, ನೀವು ರಾಹುಲ್ ಗಾಂಧಿ ಅವರನ್ನ ಸಭೆಗೆ ಅಟೆಂಡ್ ಆಗಿಲ್ಲ ಅನ್ನೋದಕ್ಕೆ ಇಷ್ಟು ಹೀನಾಮಾನವಾಗಿ ಅವರನ್ನ ನೀವು ಪ್ರಶ್ನೆ ಮಾಡ್ತೀರಲ್ಲ, ಅದೇ ಪ್ರಶ್ನೆ ಪ್ರಧಾನಿಗಳನ್ನ ಕೇಳ್ಬಿಟ್ರೆ ನಿಮ್ಗೆ ಮೈಯಲ್ಲ ಅವ್ರಿ. ಹಿಂಗಿದೆ ರಾಷ್ಟ್ರದ ಪರಿಸ್ಥಿತಿ. ಅಂದ್ರೆ ಯಾರು ಪ್ರಶ್ನೆ ಮಾಡಬಾರ್ದು. ಅದಕ್ಕೆ ಯಾಕೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತೀರಾ? ನೀವು ಒಬ್ರೇ ಎಲ್ಲ ಮಾಡೋದಾದ್ರೆ ನೀವು ಮೊದಲಿಗೆ ನಿರ್ಧಾರ ತೆಗೆದುಕೊಂಡ್ರಿ, ಕೆಲವೊಂದು ಎಡವಟ್ಟುಗಳನ್ನ ಮಾಡಿದ್ರಿ. ಈಗ ಎಲ್ಲರೂ ಆ ಎಡವಟ್ಟುಗಳಿಗೆ ಭಾಗಿಯಾಗ್ಲಿ ಅಂತ ನೀವು ಆಲ್ ಪಾರ್ಟಿ ಮೀಟಿಂಗ್ ಗಳನ್ನ ಕರೆದಿದ್ದೀರಿ. ಸೊ ನಮ್ಮ ಈಗ ಒಂದಿಷ್ಟು ಕೆಸರು ಹತ್ತಿದೆ, ನೀವು ಒಂದ್ ಸ್ವಲ್ಪ ಹತ್ತಿಸ್ಕೊಂಡು ಎಲ್ಲರೂ ಸೇರಿ ಕೆಸರಾಗಿ ಇಳಿದೀವಿ ಅಂತ ತೋರಿಸ್ಬೇಕು ಅನ್ನೋ ರೀತಿಯಲ್ಲಿ. ಆಮೇಲೆ ನಾವ್ ಇದನ್ನೆಲ್ಲ ಹೇಳಿದ್ರೆ ನಾವು ಕೆಟ್ಟವ್ರಾಗ್ತೀರಿ. ಇಟ್ಸ್ ಓಕೆ. ಯಾಕೆಂದ್ರೆ ಇದು LPG ಸಮಸ್ಯೆ, ಇಟ್ಸ್ ನಾಟ್ LOP ಸಮಸ್ಯೆ. ಇದು ಲೀಡರ್ ಆಫ್ ಅಪೋಸಿಷನ್ ಸಮಸ್ಯೆ ಅಲ್ಲ, ಇದು LPG ಸಮಸ್ಯೆ. ಸರ್ಕಾರ ನಡೆಸ್ತಾ ಇರೋರು ನೀವು, ವಿರೋಧ ಪಕ್ಷಗಳ ಅಲ್ಲ. ಎಲ್ಲದಕ್ಕೂ ಕೂಡ 60 ವರ್ಷದ ಆಡಳಿತದನ್ನೇ ಮುಂದಿಡೋದಾದ್ರೆ ನೀವ್ಯಾಕಿದ್ದೀರಿ 12 ವರ್ಷದಿಂದ ಏನ್ ಮಾಡ್ತಾ ಇದ್ದೀರಿ? ಎಲ್ಲದಕ್ಕೂ 60 ವರ್ಷದ ಹಿಂದಿನ ಓಬಿರಾಯನ್ ಕತೆನೇ ಹೇಳ್ಕೊಂಡು ಇನ್ನೂವರೆಗೂ ಮುಂದುವರಿತೀವಿ ಅಂದ್ರೆ, ಗಿವ್ ಮಿ 2 years, ಗಿವ್ ಮಿ 3 years, ಗಿವ್ ಮಿ 4 years, ಗಿವ್ ಮಿ 5 years. 12 ವರ್ಷ. ಹೌದು, 12 ವರ್ಷಕ್ಕೆ ವನವಾಸನೇ ಮುಗಿಯುತ್ತೆ. ಆಯ್ತು. ಬಟ್ ಒಂದಂತೂ ಸತ್ಯ, ಕೊನೆಗೂ ವಿರೋಧ ಪಕ್ಷಗಳಂದ್ರೆ ಏನು? ನಾವು ಆಯ್ಕೆ ಮಾಡಿರೋದಲ್ವಾ ಅವರನ್ನು ಕೂಡ. ಅವ್ರು ಕೇಳುವಂತಹ ಹಕ್ಕು, ಸ್ವಾತಂತ್ರ್ಯ ಮತ್ತು ಅಧಿಕಾರವನ್ನು ಈ ರಾಷ್ಟ್ರದ ಜನ ಅವ್ರಿಗೆ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ. ಅವ್ರನ್ನ ದೇಶದ್ರೋಹಿಗಳಂತೆ ಬಿಂಬಿಸುವುದು, ಅವರನ್ನ ಬಲಹೀನರಂತೆ ಬಿಂಬಿಸುವುದು, ಅವರು ಒಂಥರ ಅವ್ರು ವೇಸ್ಟ್ ಅನ್ನೋ ತರದಲ್ಲಿ ಬಿಂಬಿಸಿ, ನಾವಷ್ಟೇ ಸಮರ್ಥರು, ನಾವಷ್ಟೇ ಪ್ರಮುಖರು, ನಮ್ಮಿಂದನೇ ಎಲ್ಲ ಅನ್ನುವಂತಹ ಈ ಒಂದು ಏನ್ ಹೇಳ್ತಾರೆ ಸರ್ವಾಧಿಕಾರಿ ಧೋರಣೆಯನ್ನ ಪಕ್ಷ ಬಿಡಬೇಕು. ಇಂತಹ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಆಗಬೇಕು. ಅದಕ್ಕೊಂದು ಮುನ್ನುಡಿಯನ್ನ ಬರೆದಿದ್ದೀರಿ, ಇದು ಕಂಟಿನ್ಯೂ ಆಗ್ಲಿ. ಓಕೆ, ಏನ್ ಮಾತಾಡಿದ್ದಾರೆ ಈ ಒಂದು ಆಲ್ ಪಾರ್ಟಿ ಮೀಟಿಂಗ್ ಆದ್ಮೇಲೆ ಕಿರಣ್ ರಿಜಿಜು ಅವರು, ಬನ್ನಿ ನೋಡೋಣ. ये मोस्ट इररिस्पॉन्सिबल बिहेवियर है. राहुल गांधी जो स्टेटमेंट दे रहे हैं, वेदर ही इज इंटरेस्टेड इन द इंटरेस्ट ऑफ इंडिया और ही इज इंटरेस्टेड इन द भारत में जो रूमर फैलाने का में इंटरेस्ट है, ये बहुत बड़ा क्वेश्चन, लोगों के मन में बहुत क्वेश्चन आया है. क्योंकि टुडे ही हैज इन ए वे ही हैज अप्रिशिएटेड पाकिस्तान जो कर रहे हो भारत, ये पाकिस्तान का स्टेटमेंट बिलीव करते हैं. अब पाकिस्तान की तरफ है या इंडिया की तरफ है राहुल गांधी, ये फर्स्ट ही शुड क्लैरिफाई. ऑलवेज ही ट्राई टू बिलीव हिमसेल्फ एंड ऑल्सो मेक अदर्स टू बिलीव कि जो पाकिस्तान बोल रहे हैं वो सत्य है. ये क्या भाषा है? आप राहुल गांधी जब से स्पेशली ये 10 साल में 12 साल में तो जब भी मौका मिला है, ही हैज स्पोकन द लैंग्वेज ऑफ पाकिस्तान. एंड नाउ आफ्टर डिमांडिंग ऑल पार्टी मीटिंग, राहुल गांधी इज ऑल्सो एब्सेंट, TMC is also absent. Means how irresponsible behavior they are exhibiting. That itself shows that they are not having any interest about the India's welfare. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. सरकार ने बहुत डिटेल में विपक्ष और सरकार के जितने साथी पार्टी हैं सबके साथ में बैठक की और पश्चिम एशिया में जो संकट है उसके बारे में जानकारी दिया. आदरणीय प्रधानमंत्री नरेंद्र मोदी जी की इच्छा से हम
हम लोगों ने ऑल पार्टी मीटिंग बुलाया है और मैं सभी पार्टी के नेताओं को धन्यवाद देना चाहता हूं। सबने अटेंड किया और अच्छी तरह से मीटिंग में पार्टिसिपेट किया है। सब पार्टी के नेताओं ने अपने अपने पार्टी की ओर से जानकारी और अपना चिंताएं व्यक्त की और जो परिस्थिति ಏನ್ ಮೇಡಮ್ ಇದು ಪಾಕಿಸ್ತಾನದ ಭಾಷೆ ಅಂತಿದ್ದಾರೆ ರಾಹುಲ್ ಗಾಂಧಿ ಅವರದ್ದು? ಇವರು ಪ್ರಹ್ಲಾದ್ ಜೋಶಿ ಅವರು. ಈಗ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ಗೆ ಟಿಎಂಸಿ ಮತ್ತು ರಾಹುಲ್ ಗಾಂಧಿ ಅವರು ಬಂದಿಲ್ಲ, ಹೌ ಸೀರಿಯಸ್ ಅಬೌಟ್ ಇಂಡಿಯಾ, ಇವ್ರಿಗೆ ಇಂಡಿಯಾ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಗೊತ್ತಾಗ್ತಿದೆ ಅಂತ ಹೇಳ್ತಿದಾರಲ್ಲ, ಅದನ್ನ ಪ್ರಧಾನಮಂತ್ರಿಗಳಿಗೆ ಹೇಳೋದು ಕೇಂದ್ರ ಸಚಿವರಾದಂತ ವಿತ್ ಡ್ಯೂ ರೆಸ್ಪೆಕ್ಟ್, ತುಂಬಾ ಗೌರವ ಇದೆ ನನಗೆ ಪ್ರಹ್ಲಾದ್ ಜೋಶಿ ಅವರ ಮೇಲೆ. ಅವರು ಮತ್ತು ಪ್ರಧಾನಮಂತ್ರಿಗಳು ಗೈರು ಹಾಜರಾಗಿದ್ರಲ್ಲ, ಮತ್ತೆ ಅದ್ರ ಬಗ್ಗೆ ಯಾಕೆ ಕಮೆಂಟ್ ಮಾಡಲ್ಲ ಇವರು? ಹಾಗಾದ್ರೆ ಅವ್ರು ಆಂಟಿ ಇಂಡಿಯಾನಾ? ಒಂದು. ಎರಡು, ಪಾಕಿಸ್ತಾನದ ಭಾಷೆ ಅಲ್ಲ. ಇವತ್ತು ಪಾಕಿಸ್ತಾನ ಇರಾನ್, ಇಸ್ರೇಲ್ ಮತ್ತು ಅಮೆರಿಕಾದ ನಡುವಿನ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅದು ಬ್ಯಾಕ್ ಡೋರ್ ಅಲ್ಲಿ ಮೆಸೇಜ್ ಅನ್ನ ರವಾನೆ ಮಾಡ್ತಾ ಇದೆ ಇರಾನ್ಗೆ. ಅಮೆರಿಕಾದ ಮೆಸೇಜ್ ಅನ್ನ ರವಾನೆ ಮಾಡಿದೆ, ಸೊ ಮಧ್ಯಸ್ಥಿಕೆಯನ್ನ ವಹಿಸಿದೆ. ನಾವು ವಿಶ್ವಗುರು ಅಂತ ಹೇಳುವಂತ ನರೇಂದ್ರ ಮೋದಿ ಅವರು ಯಾಕೆ ಅಂದ್ರೆ ವಿಶ್ವದ ಹಿರಿಯಣ್ಣ ಅಮೆರಿಕ ಆಗಿರಬಹುದು, ಆದ್ರೆ 140 ಕೋಟಿ ಜನಸಂಖ್ಯೆ ಇರುವಂತಹ ಪ್ರಪಂಚದ ಅತಿ ದೊಡ್ಡ ಜನಸಂಖ್ಯೆ ಇರುವಂತಹ ದೇಶ ನಮ್ಮದು. ಮತ್ತು ಪ್ರಧಾನಮಂತ್ರಿ ಅವರಿಗೆ ಅಷ್ಟು ಕ್ಯಾಲಿಬರ್ ಇದೆ, ಕೆಪಾಸಿಟಿ ಇದೆ. ಅವ್ರ ಮಧ್ಯಸ್ಥಿಕೆಯಲ್ಲಿ ಇಂತಹ ಸಮಸ್ಯೆ ಬಿಕ್ಕಟ್ಟು ಶಮನವಾಗಿದ್ದರೆ ಅದು ನಮಗೂ ಒಂದು ಹೆಮ್ಮೆಯ ವಿಚಾರ. ಇಂತ ಬ್ಯಾಂಕ್ರಪ್ಟ್ ಆಗಿರುವಂತಹ ಪಾಕಿಸ್ತಾನ ಈ ಒಂದು ಬಿಕ್ಕಟ್ಟನ್ನ ಉಪಶಮನ ಮಾಡೋ ನಿಟ್ಟಿನಲ್ಲಿ ತೋರಿಸ್ತಾ ಇದೆ ಆಸಕ್ತಿ. ಆ ವಿಚಾರ ಮಾತಾಡಿದ್ದಾರೆ ಅವರು. ಪಾಕಿಸ್ತಾನದ ಭಾಷೆ ಆಗಲ್ಲ. ಪ್ರತಿ ಯಾರು ಮೋದಿ ವಿರುದ್ಧ ಮಾತಾಡ್ತಾರೆ, ನೀತಿ ನಿಲುವುಗಳ ವಿರುದ್ಧ ಮಾತಾಡ್ತಾರೆ, ಅವರು ಪಾಕಿಸ್ತಾನದ ಭಾಷೆ ಆಗಲ್ಲ. ಇವ್ರಿಗೆ ಗೊತ್ತಿರೋದು ಪಾಕಿಸ್ತಾನ ಬಿಟ್ರೆ ಇದು 60 ವರ್ಷದ ಕಾಂಗ್ರೆಸ್ನ ಆಡಳಿತ ಜವಾಹರ್ಲಾಲ್ ನೆಹರು. ಬಿಡಿ ಪಾಕಿಸ್ತಾನ ಪಾಕಿಸ್ತಾನ ಎಷ್ಟು ದಿನ ಅಂತ ಪಾಕಿಸ್ತಾನ ತೋರಿಸ್ತೀರಿ? ಎಷ್ಟು ದಿನ ಅಂತ ಪಾಕಿಸ್ತಾನ ತೋರಿಸ್ತೀರಿ? ಪಾಕಿಸ್ತಾನದ ಭಾಷೆ ಈಗ ಪಾಕಿಸ್ತಾನದಂತೆ ನಾವು ನಿಜಕ್ಕೂ ಕೂಡ ಈ ಒಂದು ಸಂಧಾನ ಮಾತುಕತೆಯಲ್ಲಿ ಭಾಗಿಯಾಗೋದಕ್ಕೆ ನಮ್ಮ ಸಂಬಂಧಗಳು ಹೇಗಿದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇರಾನ್ ಜೊತೆಗೂ ನಾವು ಬಹಳಷ್ಟು ವ್ಯವಹಾರಗಳನ್ನ ಮಾಡ್ತೀವಿ, ಆ ಕಡೆ ಅಮೆರಿಕ ಜೊತೆನೂ ಮಾಡ್ತಾ ಇದೀವಿ, ಇಸ್ರೇಲ್ ಜೊತೆಗೂ ಇದೀವಿ. ಹೀಗಾಗಿ ನಾವು ಪಾರ್ಟಿ ಇರೋದ್ರಿಂದ, ಅಂದ್ರೆ ನಮ್ಮ ಬಹಳಷ್ಟು ವ್ಯವಹಾರಗಳು ವಹಿವಾಟಿ ಇರೋದ್ರಿಂದ ನಾವು ನಿಜಕ್ಕೂ ಒಂದು ಮಾತುಕತೆಯನ್ನ ಮಾಡೋದಕ್ಕೆ ಆ ಸ್ಥಾನದಲ್ಲಿ ನಾವ್ ಇದೀವಾ ಅಂದ್ರೆ ನಮ್ಗೆ ಆ ಒಂದು ಕೆಪಾಸಿಟಿ ಇದೆ ಅಂತಲ್ಲ. ನಮಗಿರುವಂತ ಸಂಬಂಧಗಳಲ್ಲಿ ನಾವು ನಿಜಕ್ಕೂ ಕೂಡ ಒಂದು ಪಾರದರ್ಶಕವಾಗಿ ನಮಗಿರುವಂತಹ ಸಂಬಂಧಗಳು ಮತ್ತು ವ್ಯವಹಾರಗಳ ನಡುವೆ ಅದು ಸಾಧ್ಯ ಆಗುತ್ತಾ ಅನ್ನೋದು ಕೂಡ ರಾಜತಾಂತ್ರಿಕವಾಗಿ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ. ಸೊ ಆ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ತಪ್ಪಾ ಸರಿಯಾ ಅದು ವಿಶ್ಲೇಷಣೆ ಬೇರೆ. ನಾವು ಮಧ್ಯಸ್ಥಿಕೆ ವಹಿಸಬಹುದಾಗಿತ್ತಲ್ಲ ಅನ್ನೋ ವಿಚಾರ, ಅದು ಪಾಕಿಸ್ತಾನ ಭಾಷೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂತ ಕಿತ್ತೋಗಿರೋ ದೇಶ ಮಧ್ಯಸ್ಥಿಕೆ ವಹಿಸ್ತಾ ಇದೆ ಅಂದಾಗ ನಾವು ಇಷ್ಟು ಕ್ಯಾಲಿಬರ್ ಕೆಪಾಸಿಟಿ ಹೊಂದಿರುವಂತಹ ಪ್ರಧಾನಮಂತ್ರಿಗಳು ನಮ್ಗಿರುವಾಗ ಯಾಕೆ ಆಗಬಾರ್ದು ಅನ್ನೋ ಒಂದು ಸಣ್ಣ ಒಂದು ಪ್ರಶ್ನೆ ಹೇಳೋದು ಸಹಜ. ಅದು ಪಾಕಿಸ್ತಾನ ಭಾಷೆ ಆಗೋದಕ್ಕೆ ಸಾಧ್ಯ ಇಲ್ಲ. ಬಟ್ ನಮ್ಮ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಯಾವುದು ಸರಿ ಅಲ್ಲ ಅನ್ನೋದು ನಮ್ಮ ಭಾರತ ಸರ್ಕಾರ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರಬೇಕು. ಅಂದ ಮಾತ್ರಕ್ಕೆ ವಿರೋಧ ಪಕ್ಷದ ನಾಯಕರು ಅದನ್ನ ಪ್ರಶ್ನೆ ಮಾಡಬಾರ್ದು ಅಂತ ಏನಿಲ್ಲ. ಆದ್ರೆ ವಿರೋಧ ಪಕ್ಷದ ನಾಯಕರು ಅದನ್ನ ಹೇಗೆ ಮಂಡಿಸಿದ್ದಾರೆ, ಯಾವ ಪದಗಳಲ್ಲಿ ಯಾವ ಭಾಷೆಗಳಲ್ಲಿ ಅದನ್ನ ಹೇಳಿದ್ದಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಾರಾ ಸಗಟಾಗಿ ನೀವು ಬರೀ ಪಾಕಿಸ್ತಾನ ಎಲ್ಲದಕ್ಕೂ ಆಂಟಿ ಇಂಡಿಯನ್, ಎಲ್ಲದಕ್ಕೂ ದೇಶದ್ರೋಹಿ, ಎಲ್ಲದಕ್ಕೂ ನಕ್ಸಲರು. ಮೊನ್ನೆ ಆ ದುರಂಧರ್ ಸಿನಿಮಾ ನೋಡ್ ಬಂದೆ. ದುರಂಧರ್ ಸಿನಿಮಾದಲ್ಲಿ ಅದೇ ಹೇಳ್ತಾರೆ, ಏನು ISI ನಕ್ಸಲ್ಸ್ಗೆ ISI ಇದು ಕೊಡ್ತಿಯಂತೆ, ಏನು ಟ್ರೈನಿಂಗ್. ನಕ್ಸಲ್ಸ್ ಹೆಂಗ್ ಇಟ್ಕೊಂಡ್ರು, ನಕ್ಸಲ್ರ ಚರಿತ್ರೆ ಏನು, ನಕ್ಸಲ್ಸ್ಗೂ ಮತ್ತು ಪಾಕಿಸ್ತಾನಕ್ಕೆ ಏನ್ ಸಂಬಂಧ, ಪಾಕಿಸ್ತಾನದ ISI ನಕ್ಸಲ್ನ ಹೆಂಗ್ ಕಂಟ್ರೋಲ್ ಮಾಡುತ್ತೆ, ಐ ಡೋಂಟ್ ನೋ. ಸಿ ಈ ತರ ಎಲ್ಲದಕ್ಕೂ ನಕ್ಸಲ್, ಎಲ್ಲದಕ್ಕೂ ISI ಏಜೆಂಟ್, ಎಲ್ಲದಕ್ಕೂ ಪಾಕಿಸ್ತಾನ, ಎಲ್ಲದಕ್ಕೂ ದೇಶದ್ರೋಹಿ, ಎಲ್ಲದಕ್ಕೂ ಆಂಟಿ ಇಂಡಿಯನ್. ಸಾಕಾಗೋಗಿದೆ ಕೇಳಿ.